ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ. ರಾಜ್ಯ ಸರ್ಕಾರದ ಒಂದು ಕಡೆ ವಿವಿಧ ಯೋಜನೆಗಳ ಕುರಿತಾಗಿಯೂ ಕೂಡ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಎಚ್ಎಂಟಿ ಕಾರ್ಖಾನೆ ಭೂಮಿಯನ್ನು ಅರಣ್ಯ ಇಲಾಖೆಯಿಂದ ಲಪಟಾಯಿಸಿದ್ದಾರೆ. ಇದಕ್ಕೆ ಸಂಬಂಧಿಸಿದಂತೆ ಓರ್ವ ಅಧಿಕಾರಿ ನೋಟಿಸ್ ಕೊಟ್ಟಿದ್ದಾರೆ. ಅದಕ್ಕಾಗಿ ಮಾಧ್ಯಮಗಳ ಮುಂದೆ ಅಭಿಪ್ರಾಯ ಹೇಳಿರುವೆ. ನನ್ನ ಇಲಾಖೆಯ ಎಲ್ಲ ಕಾರ್ಯಕ್ರಮಗಳಿಗೆ ಅಡ್ಡಿ ಮಾಡ್ತಾ ಇದ್ದಾರೆ ಅಂತ ಗುಡುಗಿರುವ ಎಚ್.ಡಿ.ಕೆ 1970ರಲ್ಲಿ ಕುದುರೆಮುಖ ಕಾರ್ಖಾನೆ ಶುರುವಾಗಿದ್ದು 10,000 ಕಾಂಟ್ರಾಕ್ಟ್ ಲೇಬರ್ ಸೇರಿ 22,000 ಕಾರ್ಮಿಕರಿಗೆ ಉದ್ಯೋಗ ನೀಡಿದೆ ಅಂತ ಹೇಳಿದ್ದಾರೆ. Bangalore, who was consulted in the matter of the release of the land reports that the total areas available for disposal is 283 acres as against 260 acres requested for by the HMT Limited, and yes, no, there is no objection to its grant subject to certain conditions ಅಂತ ಹಾಕಿ ಅವತ್ತಿನ DFO NOC ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲಿ ನಮ್ಮ ಇಂಡಿಯನ್ ಇದು ಏರ್ ಫೋರ್ಸ್ದು ಲ್ಯಾಂಡ್ ಇವತ್ತು ಅಲ್ಲೇ ಇದೆಯಲ್ಲ ಪಕ್ಕದಲ್ಲೇ, HMT ಪಕ್ಕದಲ್ಲಿ, ಅದೆಲ್ಲ ಡೀಟೇಲ್ ಇದೆ. ಬೇಕಾದ್ರೆ ನಿಮಗೆಲ್ಲ ಒಂದು ಕಾಪಿ ಕೊಡ್ತೀನಿ. ಅವ್ರ ಹತ್ರ ಇನ್ನೂ ಸಿಕ್ಕಿಲ್ಲ ಅಂದರೆ ದಾಖಲೆ ಕೊಡಲಿ ಅಂತಾರಲ್ಲ. ಇಲ್ಲಿ ಏನೇನು ಪ್ರೊಸೀಡಿಂಗ್ ಆಗಿದೆ, ಕಂಡೀಷನ್ಗಳೇನು, ಇದೆಲ್ಲ ರೆಕಾರ್ಡ್ಸ್ ಇದೆ. ಇಷ್ಟೆಲ್ಲ ಇದ್ದು ನಮ್ಮ ಹತ್ರ ಇವರು ಇಲ್ಲಿವರೆಗೂ ನಡ್ಕೊಂಡ ರೀತಿಗಳಿದೆಯಲ್ಲ ಕಳೆದ 2 ವರ್ಷದಿಂದ, ಇವರು ಆ್ಯಕ್ಚುಲಿ ಫಾರೆಸ್ಟಿಂದಲೂ ಕ್ಲಿಯರೆನ್ಸ್ ತಗೊಂಡವ್ರೆ, ಗ್ರ್ಯಾಂಟ್ಗೆ ಹಣ ಕಟ್ಟಿದ್ದಾರೆ, ಗ್ರ್ಯಾಂಟ್ ಮಾಡಿದ್ದಕ್ಕೂ ಹಣ ಕಟ್ಟಿದ್ದಾರೆ ಇದರಲ್ಲಿ ಸರ್ಕಾರಕ್ಕೆ. ಅವತ್ತಿನ ಕಾಲದಲ್ಲಿ ಪದೇ HMT ಬಗ್ಗೆ ಅರಣ್ಯ ಅತಿಕ್ರಮಣ 160 ಎಕರೆ ಯಾವ್ಯಾವ ಕಾಲದಲ್ಲಿ ಸೇಲ್ ಮಾಡಿದ್ದಾರೆ, ಏನು ಮಾಡಿದ್ದೀರಪ್ಪ ಅದನ್ನಾಗಿದ್ದರೆ ನಿಮ್ಮ ಅರಣ್ಯ ಇಲಾಖೆಗೆ ಸೇರಿದರೆ. ಜಕ್ಕೂರ್ ಪ್ಲಾಂಟೇಶನ್ನು ಯಾರ್ಯಾರು ಕಟ್ಟಿದ್ದಾರೆ ಮನೆಗಳನ್ನ? ಈಗ ಅಲ್ಲಿ ಜಕ್ಕೂರ್ ಪ್ಲಾಂಟೇಶನ್ 300 ಚಿಲ್ಲರೆ ಎಕರೆ, 170 ಎಕರೆನ ಅವತ್ತಿನ ಮಹಾರಾಜರು ನಿಮ್ಮ ಜಕ್ಕೂರು ಇದಕ್ಕೆ ಇದನ್ನು ಪ್ಲೇನ್ ಇದಕ್ಕೆ ಎಂಥದ್ದು ಟ್ರೈನಿಂಗ್ ಸೆಂಟರ್ ಮಾಡಿದ್ರಲ್ಲ, ಅದಕ್ಕೆ 170 ಎಕರೆ ಕೊಟ್ಟಿದ್ರು. 270 ಎಕರೆ ಆ ಕಡೆ ಭಾಗದಲ್ಲಿ ಕಟ್ಕೊಂಡವ್ರಲ್ಲ ಜಕ್ಕೂರ್ ಪ್ಲಾಂಟೇಶನ್ನು. ಅದು ಫಾರೆಸ್ಟ್ ಅಲ್ವಾ?